ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜು ಸತೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಸತೀಶ್ ಅವರು ಶೊಪ್ಪಿಂಗ್ ಮನೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅಂತ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ. ಇವತ್ತು ನೈಟು ಅವ್ರದ್ದು ಮುಡಿ ಇದೆ, ಹಾಗಾಗಿ ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಅಡುಗೆಗೆಲ್ಲ ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಬೇಗ ನಾನು ಬಂದಿದ್ದು 12 ಗಂಟೆ ಆಯಿತು. ಅದಕ್ಕೆ ಅಡುಗೆ ಪ್ರಿಪ್ರೇಷನ್ ಯಾವುದು ನಾನು ವ್ಲಾಗ್ ಮಾಡಲೇ ಇಲ್ಲ. ಸೊ ಏನೇನು ಆಗಿದೆ ಅಡುಗೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಬೀನ್ಸ್ ಪಲ್ಯ, ಹಾಗೆ ತರಕಾರಿ ಪಲ್ಯ ರೆಡಿಯಾಗಿದೆ. ಸೊ ವೈಟ್ ರೈಸ್, ಮತ್ತು ಸಾಂಬಾರು ಕೂಡ ಆಗಿದೆ. ಸಾಂಬಾರು ಕೂಡ ರೆಡಿಯಾಗಿದೆ. ಇನ್ನು ಕೇಸರಿ ಭಾತ್ ಒಂದು ರೆಡಿ ಮಾಡಬೇಕು ಸ್ವೀಟಾಗಿ. ಸೊ ಅದನ್ನು ರೆಡಿ ಮಾಡ್ತೀನಿ. ಕೇಸರಿ ಭಾತ್ ಕೂಡ ರೆಡಿಯಾಗಿದೆ. ಸೊ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ದೇವ್ರ ಮನೆ ಸಹ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿಟ್ಟಿದ್ದೇನೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ದೇವ್ರ ಮನೆ ಹೇಗಿದೆ ಅಂತ. ನಾವು ಇನ್ನೂ ಹಳೆ ಮನೇಲೇ ಇರೋದು, ಇನ್ನು ಹೊಸ ಮನೆಗೆ ಇದು ಮಾಡಿಸ್ಕೊಂಡು ಹೋಗಿಲ್ಲ. ರೆಡಿ ಮಾಡಿಸ್ಕೊಂಡು ಹಾಗೆ ದನಿ ಮಲಗಿದ್ದಾನೆ. ತನಿನ ಕರ್ಕೊಬಂದಿಲ್ಲ. ಇನ್ನು ತನಿನೂ ಕರ್ಕೊಬಂದು ಇಬ್ಬರೂ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಬ್ಬನ ಕರ್ಕೊಬಂದಿದ್ದೀನಿ. ಅವ್ನು ಮಲಗಿದ್ದರಿಂದ ಹಾಗಾಗಿ ಎಲ್ಲ ಕೆಲಸ ಮಾಡ್ಕೊಂಡೆ. ಹಾಗೆ ಸತೀಶ್ ಅವರು ಎಲ್ಲ ಪ್ಯಾಕಿಂಗ್ ಅಂತ ಇಟ್ಬಿಟ್ಟು ಹೋಗಿದ್ದಾರೆ, ಏನೇನು ಬೇಕು ಅದನ್ನು ನಾನು ಬ್ಯಾಗ್ ಒಳಗಡೆ ಹಾಕೋದಕ್ಕೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಪ್ಯಾಕಿಂಗ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಬ್ಯಾಗ್ನ ಪ್ಯಾಕ್ ಮಾಡಿಡೋಣ. ನಾನು ಫಸ್ಟು ಒಂದು ಬೆಡ್ಶೀಟ್ ಹಾಕ್ತಾಯಿದ್ದೀನಿ. ಬೆಡ್ಶೀಟ್ ಯಾಕೆಂದರೆ ಈಗ ಕ್ಲೈಮೇಟ್ಸ್ ಚೆನ್ನಾಗಿಲ್ಲ ಅಲ್ವಾ, ಹಾಗಾಗಿ ಅವ್ರಿಗೆ ಬಸ್ಸಲ್ಲೆಲ್ಲ ಹೊಚ್ಕೊಂಡು ಕೂತ್ಕೋಬೋದು. ಮತ್ತು ಇವಾಗ ಎಲ್ಲಾದರೂ ಸ್ಟೇ ಮಾಡ್ತೀನಿ ಅಂದರೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಹಾಗೆ ಒಂದು ಜೀನ್ಸ್ ಮತ್ತು ಮಾಮೂಲಿ ಪ್ಯಾಂಟ್ ಹಾಕ್ತಾಯಿದ್ದೀನಿ. ಅವರು ಜಾಸ್ತಿ ದಿನ ಏನೋ ಹೋಗ್ತಾ ಇರೋದು 3 ಡೇಸ್ ಮಾತ್ರ. ಅದಕ್ಕೆ ಸ್ವಲ್ಪನೇ ಬಟ್ಟೆನ ತಗೊಂಡು ಹೋಗ್ತಾಯಿದ್ದಾರೆ, 2 ಜೊತೆನ. ಈ ಕಡೆಯಿಂದ ಹೋಗೋ ತನಕ ಶಬರಿಮಲೆ ಬಟ್ಟೆಲ್ಲ ಇರುತ್ತೆ, ಆ ಕಡೆಯಿಂದ ಬರಬೇಕಾದ್ರೆ ಮಾತ್ರ ಅವಶ್ಯಕತೆ. ಅದಕ್ಕೆ 2 ಟೀ ಶರ್ಟು, 2 ಪ್ಯಾಂಟು, 1 ಶರ್ಟು ಮತ್ತು ಒಂದು 2 ಟವಲ್ನ ಹಾಕ್ತಾಯಿದ್ದೀನಿ. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಯಿತು. ಮತ್ತು ಇನ್ನು ಮಾಮೂಲಿ ಇದೆಯಲ್ಲ ಚಾರ್ಜರ್ ವೈರು ಅದೆಲ್ಲ ಹಾಕಬೇಕು. ಹಾಗೆ ಬಟ್ಟೆ ಎಲ್ಲ ಪ್ಯಾಕ್ ಆದಮೇಲೆ ಸ್ಪ್ರೇ ಮತ್ತು ವಿಕ್ಸು, ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಲಾಂಗ್ ಜರ್ನಿ ಅಲ್ವಾ, ಆಮೇಲೆ ಬೆಟ್ಟ ಹತ್ತೋದೆಲ್ಲ ಇರುತ್ತಂತೆ. ಸೊ ಕಾಲು ನೋವು, ತಲೆನೋವು ಆಲ್ಮೋಸ್ಟ್ ಬಂದೇ ಬರುತ್ತೆ. ಸೊ ನಾವು ಇಲ್ಲಿಂದಲೇ ತಗೊಂಡು ಹೋಗ್ತೀವಿ ಅಂದರೆ ಬೆಟರ್ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಹಾಗೆ ಸತೀಶ್ಗೆ ಜಾಸ್ತಿ ಅಲರ್ಜಿ ಆಗ್ತಾ ಇರುತ್ತೆ, ಮತ್ತು ನೀರು ವ್ಯತ್ಯಾಸ ಆದ ತಕ್ಷಣ ಶೀತ ಆಗದಿರುತ್ತೆ. ಹಾಗಾಗಿ ಒಂದು ಅಲರ್ಜಿ ಟ್ಯಾಬ್ಲೆಟು ಮತ್ತು ಮಂಡಿ ನೋವುದು ಒಂದು ಬೆಲ್ಟು ಕೂಡ ಹಾಕ್ತೀನಿ. ಬಟ್ ಒದ್ದೆ ಬಟ್ಟೆ ಏನಕ್ಕಾದ್ರೂ ವೇಸ್ಟ್ ಕವರ್ ಬೇಕಾಗುತ್ತೆ, ಎಕ್ಸ್ಟ್ರಾ ಕವರ್ಸ್ ಅಂತ ಅಂದ್ಬಿಟ್ಟು 2 ಕವರ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ವ್ಯಾಲೆಟ್ನ ಹಾಕ್ತಿದ್ದೀನಿ ಅಷ್ಟೇ. ಇನ್ನು ಇಷ್ಟು ಹಾಕೋದಕ್ಕೆ ಕೇಳಿದ್ದಾರೆ. ಮತ್ತು ಒಂದು ಇಯರ್ಫೋನ್ ಹಾಕ್ತಾಯಿದ್ದೀನಿ. ಇನ್ನು ಆಧಾರ್ ಕಾರ್ಡು ಮತ್ತು ಇನ್ನೊಂದು 2 ಅವ್ರು ಬಂದಮೇಲೆ ಇನ್ನೇನು ಹಾಕಬೇಕು ಅಂತ ಕೇಳಿಬಿಟ್ಟು ಹಾಕಿಡೋದಷ್ಟೇ. ಇವಾಗ ಸದ್ಯಕ್ಕೆ ಎಷ್ಟು ಪ್ಯಾಕ್ ಆಗಿದೆ ಫ್ರೆಂಡ್ಸ್. ಈ ಸಲ ಸ್ವಲ್ಪ ಲೇಟ್ ಆಯಿತು. ಅವ್ರ ಮನೆಗೆ ಬಂದು ಸ್ನಾನ ಮತ್ತು ಪೂಜೆ ಎಲ್ಲ ಸ್ಟಾರ್ಟ್ ಅಷ್ಟರಲ್ಲಿ ನನ್ನ ಹೊರಗಿದ್ವಿ. ನಮ್ಮ ಭಾವ, ನಮ್ಮ ಮಾವ ಇದ್ದಾರಲ್ಲ, ಅವ್ರ ಅಕ್ಕನ ಮಗಳು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದರು. ಲಾಸ್ಟ್ ವರ್ಷ ಎಲ್ಲ ಒಂದು 2 ಗಂಟೆಗೆಲ್ಲ ಹೊರಟೋಗ್ಬಿಟ್ಟಿದ್ರು. ಈ ವರ್ಷ ಸ್ವಲ್ಪ ಲೇಟ್ ಮಾಡಿದ್ದಾರೆ ಹೋಗೋದಕ್ಕೆ. ಇನ್ನು ಅಲ್ಲೇನು ಪ್ರಿಪ್ರೇಷನ್ ಆಗಿಲ್ಲ ದೇವಸ್ಥಾನದ ಹತ್ರ. ಇಲ್ಲಿ ನೋಡಿ ಫ್ರೆಂಡ್ಸ್, ತಾತ ಮೊಮ್ಮಗು ಇಬ್ಬರು ಹೆಂಗೆ ಆಟ ಆಡ್ತಿದ್ದಾರೆ ಅಂತ. ನಮ್ಮ ದನಿಗಂತೂ ತಾತನ ಕಂಡ್ರೆ ಸಖತ್ ಇಷ್ಟ. ನಮ್ಮ ಮನೂ ವೆಯ್ಟ್ ಮಾಡ್ತಾ ಇದ್ದಾನೆ, ಚಿಕ್ಕಪ್ಪ ಪೂಜೆ ಮಾಡೋದೆಲ್ಲ ನೋಡ್ತಾ ಇದ್ದ. ಶಬರಿಮಲೆದು 18 ಮೆಟ್ಲಿರೋದ್ರಿಂದ 18 ಕರ್ಪೂರಗಳನ್ನ ಹಚ್ಕೊಂಡೇನೋ ಹೋಗಬೇಕು. ಅದರಿಂದ ಎಲ್ಲ ಕಡೆಯೂ ಕರ್ಪೂರ ಹಚ್ಕೊಂಡು ಹೋಗ್ತಾ ಇದ್ದಾರೆ. ಸತೀಶ್ ಅವರು ಜಾಸ್ತಿ ಯಾವ ದೇವರು ಲೈಕ್ ಮಾಡೋಕ್ಕಾಗಲ್ಲ. ಅಯ್ಯಪ್ಪ ಸ್ವಾಮಿ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಅವ್ರು ಹೋಗಿರೋದು ಎಷ್ಟು ಅಂದರೆ 21ನೇ ಸಲ ಫ್ರೆಂಡ್ಸ್ ಅವರು ಅಯ್ಯಪ್ಪ ಸ್ವಾಮಿಗೆ ಅಂತ ಹೋಗಿರೋದು. ಆದ್ರೂ ಅವ್ರಿಗೆ ಬೇಜಾರು ಅನ್ನೋದಿಲ್ಲ. ನಾನು ವರ್ಷನೂ ನನಗೆ ಯಾವಾಗ ಆಗುತ್ತೆ ಅವಾಗೆಲ್ಲ ನಾನು ಹೋಗ್ತೀನಿ ಅಂತಾರೆ.
ಅಷ್ಟು ಇಷ್ಟ ಅವ್ರಿಗೆ ಶಬರಿಮಲೆ ಅಂತ ಅಂದರೆ. ನಾವು ಯಾವಾಗಲೂ ಯಾಕೆ ಹಿಂಗೆ ವರ್ಷವೂ ಹೋಗ್ತೀರ, ಯಾವಾಗಲೂ ಒಂದೊಂದು ಸಲ ಹೋದ್ರೆ ಆಗುತ್ತಲ್ವ, ಇಷ್ಟು ವರ್ಷ ಮಾಡಿದಿರಲ್ವ ಸ್ಟಾಪ್ ಮಾಡಿ ಅಂತ ಕೇಳಿದ್ರು ಬಿಡಲ್ಲ. ನಾನು ಇರೋ ತನಕ ನಾನು ಅಯ್ಯಪ್ಪ ಸ್ವಾಮಿನ ಮಾತ್ರ ನಾನು ನಿಲ್ಲಿಸಲ್ಲ ಅಂತ ಹೇಳ್ತಾರೆ. ಅದೇನು ಭಕ್ತಿ ಇದೆಯೋ ಗೊತ್ತಿಲ್ಲ, ಸಖತ್ ಇಷ್ಟ ಅವ್ರಿಗೆ ಶಬರಿಮಲೆ. ಹಾಗೆ ಇವಾಗ 18 ದೀಪಗಳನ್ನ ಹಚ್ಚಾಯಿತು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ದೀಪ ಉರಿತಾ ಇರೋದು. ಫಸ್ಟಿಗೆ ದೊಡ್ಡ ದೀಪ ಹಚ್ತಾರೆ, ಅದು ಅವ್ರು ಬರೋವರೆಗೂ ಮನೇಲಿ ಯಾವಾಗಲೂ ಉರಿತಾನೆ ಇರಬೇಕು, ಕೆಟ್ಟೋಗಬಾರ್ದು. ಕೆಟ್ಟೋಯ್ತು ಅಂತಂದರೆ ಇನ್ನು ಅಪಶಕ್ನ ಆಗುತ್ತೆ. ಸೊ ಎಲ್ಲ ದೀಪಗಳ ಹಚ್ಚಿದ ಮೇಲೆ ಕಾಯಿ ಮೇಲೆ ಇನ್ನೊಂದು ಕರ್ಪೂರನ ಇಟ್ಕೊಂಡು ಅವರು ಹಿಡಿಯೆಲ್ಲ ತೆಗೆದು ಹಿಡ್ಗೈ ಹೊಡೆದು ಮನೆಯಿಂದ ಹೊರಡ್ತಾರೆ. ಇನ್ನವ್ರು ಬರೋದು ಸೋಮವಾರ ಮನೆಗೆ ಬರೋದು. ಅವರು ಎಲ್ಲರೂ ಜರ್ನಿಗೆ ಹೋಗ್ಬೇಕಾದ್ರೆ ಈ ತಿಂಡಿಗಳ ಥರ ಏನೂ ತಗೊಂಡೋಗಲ್ಲ. ಸೊ ಅಲ್ಲಿ ಊಟ ಅಡ್ಜಸ್ಟ್ ಆಗೋಲ್ಲ ಅಂತ ಚಪಾತಿನ ಮಾತ್ರ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಈಗ ಆಲ್ರೆಡಿ ಟೈಮ್ ಬಂದು 11:15. ಇವಾಗ ಎಲ್ಲ ಚಪಾತಿನೆಲ್ಲನೂ ಹೊತ್ಬಿಟ್ಟು ಬೇಯಿಸಿರೋಷ್ಟರಲ್ಲಿ 1 ಗಂಟೆ ಆಯಿತು ಫ್ರೆಂಡ್ಸ್. ಚಪಾತಿ ಆದರೆ ಒಂದು 3 ಡೇಸ್ ತನಕನೂ ಇರ್ಬೋದು ಅಲ್ವಾ ಅಂತ ಹೇಳ್ಬಿಟ್ಟು ಚಪಾತಿನ ಮಾಡಿಸ್ಕೊಂಡು ಹೋಗ್ತಾರೆ. ವರ್ಷವೂ ಅಷ್ಟೇ ಒಂದು ಚಪಾತಿ ಮಾಡಿಸ್ಕೊ ಅಲ್ಲಿ ಊಟ ಅಡ್ಜಸ್ಟ್ ಆಗೋಲ್ಲ, ಕೊಬ್ಬರಿ ಎಣ್ಣೆ ಊಟ ಅಂತ ಅಂದ್ಬಿಟ್ಟು ಚಪಾತಿ ಜೊತೆಗೆ ಟೊಮೊಟೊ ರೋಸ್ಟ್ ಮಾಡಿದ್ದೆ. ಬರೀ ಅದು ಎಣ್ಣೆಲೇ ಫ್ರೈ ಮಾಡ್ತು ಅಂತ ಅಂದರೆ ಜಾಸ್ತಿ ದಿನ ಅದು ಕೆಡೋದಿಲ್ಲ, 3 ಡೇಸ್ ತನಕನೂ ಇರುತ್ತೆ. ಮತ್ತು ಸಾಂಬಾರು ಖಾರನ ತೊಗೊಂಡೋಗಿದ್ರು, ಎರಡೂ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಗೊಜ್ಜು. ನನಗಂತೂ ಟೊಮೊಟೊ ಗೊಜ್ಜಿದೆ ದಿನ ಇನ್ಯಾವ ಊಟನೂ ಬೇಡ ಅನಿಸ್ಬಿಡುತ್ತೆ. ಚಪಾತಿ ಟೊಮೊಟೊ ಗೊಜ್ಜು ತಿನ್ಕೊಂಡೇ ಬೇಕಾದ್ರೆ ಇದ್ಬಿಡ್ತೀನಿ, ಅಷ್ಟು ಇಷ್ಟ ನನಗೆ. ಸೊ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಎರಡು ಮಾಡಿಬಿಟ್ಟು ಬ್ಯಾಗಿಗೆ ಪ್ಯಾಕ್ ಮಾಡಿದ್ವಿ. ಹಾಗೆ ಮುಡಿ ಟೈಮ್ ಬಂದು ಇವ್ರದ್ದಾಗಿದ್ದು ಬೆಳಿಗ್ಗೆ 5 ಗಂಟೆಗಾಗಿದ್ದು. ಆ ಟೈಮಲ್ಲಿ ಮಕ್ಕಳು ಮಲಗಿದ್ರು, ಸೊ ನಾನು ಹೋಗೋಕ್ಕೆ ಆಗಲಿಲ್ಲ. ಮಕ್ಕಳು ಎದ್ದಿದ್ರೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಆಮೇಲೆ ತನಿ ಯಾಕೋ ಮಧ್ಯರಾತ್ರಿ ಎಲ್ಲ ತುಂಬ ಅಳ್ತಾ ಇದ್ದ, ಹಾಗಾಗಿ ಕರ್ಕೊಂಡು ಹೋಗಲಿಲ್ಲ. ಬನ್ನಿ ಫ್ರೆಂಡ್ಸ್, ಮುಡಿ ಮುಗಿಸ್ಕೊಂಡು ಸಿಗ್ತೀನಿ. ಸತೀಶ್ ಅವರು 21ನೇ ಸಾರಿ ಶಬರಿಮಲೆಗೆ ಹೋಗಿರೋದ್ರಿಂದ ಲಾಸ್ಟ್ ಎಂಡು ಮುಡಿ ಕಟ್ಟೋದು ಇವ್ರಿಗೇನೆ. ಫಸ್ಟ್ ಚಿಕ್ಕ ಮಕ್ಕಳಿಗೆ ಮತ್ತು ಮೊದಲನೇ ಸಲ ಮಲೆ ಹಾಕಿಸ್ಕೊಂಡಿರೋರಿಗೆ ಕಟ್ತಾರೆ. ಕೊನೆ ಸಲ ಯಾರು ಜಾಸ್ತಿ ಟೈಮ್ ಹೋಗಿದ್ದಾರೆ ಆವಾಗ ಮತ್ತು ಅವ್ರಿಗೆ ಲಾಸ್ಟ್ ಮಾಡ್ತಾರೆ ಕಟ್ಟೋದಕ್ಕೆ. ಟೋಟಲಿ ನಮ್ಮೂರಿಂದ 122 ಜನ ಏನೋ ಹೋಗಿದ್ದಾರೆ ಫ್ರೆಂಡ್ಸ್ ಶಬರಿಮಲೆಗೆ. ತುಂಬ ಜನ ಹೋಗಿದ್ದಾರೆ, ಬಟ್ ಚೆನ್ನಾಗಿತ್ತು ಶಬರಿಮಲೆ. ನಾನು ಕೆಲವೊಂದು ಮಿಸ್ ಮಾಡಿಕೊಂಡೆ, ನೆಕ್ಸ್ಟ್ ಇಯರ್ ನೋಡ್ತೀನಿ. ಬಟ್ ಈ ಸಲ ಪಾಪ ಇರೋದ್ರಿಂದ ಮಿಸ್ ಆಯಿತು ಫ್ರೆಂಡ್ಸ್. ಕಾಲಿಗೆ ಮೆತ್ತೆ ಕಲ್ಲು ಮುಳ್ಳು, ಕಾಲಿಗೆ ಮೆಟ್ಟೆ ಕಲ್ಲು ಮುಳ್ಳು, ಕಾಲಿಗೆ ಮೆತ್ತೆ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ವಿಲ್ಲಾಳಿ ವೀರನೇ ವೀರಮಣಿ ಕಂಠನೆ ವೀರಮಣಿ ಕಂಠನೆ ವಿಲ್ಲಾಳಿ ವೀರನೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಗುರುವಿನ ಗುರುವೇ ಅಯ್ಯಪ್ಪ ಗುರುವಾಯೂರಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶ್ರೀ ಹರಿ ಆನಂದ ಚಿತ್ತನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ 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 ಓಂ ಸ್ವಾಮಿಯೇ ಓಂ ಸ್ವಾಮಿ ಓಂ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಆ ಬಂದೇವಪ್ಪ ಆ ಬಂದೇವಪ್ಪ ಅಯ್ಯಪ್ಪ ಆ ಬಂದೇವಪ್ಪ. ಇದು ಶಬರಿಮಲೆ ಡೆಕೋರೇಷನ್ ಫ್ರೆಂಡ್ಸ್. ಇನ್ನು ಡೆಕೋರೇಷನ್ ಇದೆ, ನಾನು ಇಷ್ಟು ಮಾತ್ರ ಕ್ಲಿಪ್ ಹಾಕಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಬ್ಲಾಗ್ಸ್. ಬಾಯ್.